ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗ್ತಾ ಇದೆಯಾ ಅಥವಾ ಇಲ್ವಾ, ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ ಹೇಳಿ, ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ ಅಥವಾ ಇಲ್ವಾ ಅಂತ ಹೇಳಿ, ಹಾಗೆ ಅವರ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅನ್ನೋದು, ಅವರ ಎನರ್ಜಿ ಹೇಗಿದೆ, ಅವರ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವ್ರಿಗೆ ಇವತ್ತಿನ ರೀಡಿಂಗ್ ಅಂತ ಹೇಳ್ಬೋದು. ಆ ವ್ಯಕ್ತಿಯ ಸಿಚುವೇಶನ್ ಹೇಗಿದೆ, ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಸ್ಟೋನ್ ಆಗಿರ್ಬೋದು, ಆ ಒಂದು ಕಾರ್ಡ್ ಆಗಿರ್ಬೋದು, ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ. ಫ್ಯೂ ಮಿನಿಟ್ಸ್ ಆ ವ್ಯಕ್ತಿಯ ಹೆಸರನ್ನ ಹೇಳ್ಕೊಳ್ಳಿ, ಅಥವಾ 3 ಬಾರಿ ಆ ವ್ಯಕ್ತಿ ಹೆಸರು ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು. ಆ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನೀವಿಬ್ಬರೇನಾದರೂ ಇದ್ದರೆ, ಅದು ಯಾರಾದರೂ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಗಂಡ ಹೆಂಡತಿ ಆಗಿರಬಹುದು, ಪ್ರೇಮಿಗಳಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ಅಥವಾ ಆ ವ್ಯಕ್ತಿಗೂ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ಇಲ್ವಾ, ಆ ವ್ಯಕ್ತಿಯ ಸಂದರ್ಭ ಸಿಚುವೇಶನ್ ಹೇಗಿದೆ, ಸಂಪೂರ್ಣವಾಗಿ ಈ ಒಂದು ರೀಡಿಂಗ್ನಲ್ಲಿ ನಾವು ನೋಡ್ತಾ ಹೋಗ್ಬೋದು. ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬಹುದು. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ಐ ಕ್ಲೈಮ್ ಇಟ್ ಅಂದರೆ ಈ ವಿಡಿಯೋ ನಿಮಗೆ ನಿಮ್ಮ ಲೈಫಿಗೆ ಅನ್ವಯ ಆಗಿದ್ರೆ ಐ ಕ್ಲೈಮ್ ಇಟ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಾಗತ್ತೆ. ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪಾಗ್ತಾ ಇದೆಯಾ, ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಇಲ್ಲಿ ಇದೊಂದು ಆ ವ್ಯಕ್ತಿಗೆ ನಿಮ್ಮ ನೆನಪಾಗ್ತಾ ಇದೆ ಅಂತ ನಾನು ನೋಡೋದಕ್ಕೆ ಹೋದರೆ, ಒಂದು ಋಣದಂತೆ ಇತ್ತು ಈ ಸಂಬಂಧ. ಇದೊಂಥರ ಹೆಂಗೆ ನಿಮ್ಮ ಇಬ್ಬರ ಸಂಬಂಧದಲ್ಲಿ ಬಹಳಷ್ಟು ಕಾನ್ಫ್ಲಿಕ್ಟ್ಗಳೇ ಇದೆ. ಅದನ್ನು ಯಾವ ರೀತಿ ಆದರೂ ನಾವು ಬಗೆಹರಿಸ್ಕೊಳ್ಬೋದಾ ಅಥವಾ ಇನ್ನು ಮುಂದೆ ಸರಿ ಹೋಗುತ್ತಾ, ಈ ವ್ಯಕ್ತಿಯ ಮೈಂಡ್ನಲ್ಲಿ ಫುಲ್ ಬ್ಲ್ಯಾಂಕ್ ಆಗಿದೆ. ಬಟ್ ಆದರೆ ನಿಮ್ಮ ಎನರ್ಜಿ ಏನಿದೆ ಪಾಸಿಟಿವ್ ಆಗಿದೆ. ಈ ವ್ಯಕ್ತಿಯ ಮೈಂಡಲ್ಲಿ ಏನಿದೆ, ಈ ಸಂಬಂಧ ನಾನು ಮುಗಿಸ್ಬಿಟ್ಟಿದ್ದೀನಿ, ಈ ಸಂಬಂಧ ಇಲ್ಲಿಗೆ ಸಾಕು, ನನಗೆ ಬೇಡ ಅನ್ನುವಂಥ ಡಿಸಿಷನ್ನಲ್ಲಿ ಈ ವ್ಯಕ್ತಿ ಇದ್ದಾರೆ. ಹಾಗೆ ನಾನು ಹೇಳ್ತೀನಲ್ಲ, ಇದು ಯಾವುದೋ ನೀವಿಬ್ಬರು ಕಾಂಟ್ಯಾಕ್ಟ್ ಆಗಲೇಬೇಕಾಗಿತ್ತು. ಕೆಲವೊಂದು ಇದು ಒಂದು ಕಾರ್ಮಿಕ್ ಕನೆಕ್ಷನ್ ಅಂತಲೇ ಹೇಳಬಹುದು. ನಾನು ಈ ಜಡ್ಜ್ಮೆಂಟ್ ಕಾರ್ಡ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನಾನು ನೋಡೋದಕ್ಕೆ ಹೋದರೆ, ಒಂದು ಋಣ ಇತ್ತು, ಆ ಋಣದಂತೆ ನೀವಿಬ್ಬರು ಮೀಟ್ ಆದ್ರಿ, ಸಿಕ್ಕಿದ್ರು ಅವರು ಕೂಡ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಮನಸ್ಥಿತಿಯಲ್ಲಿ, ಆ ವ್ಯಕ್ತಿಯ ಮೈಂಡಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಯಾವುದೇ ಯೋಚನೆಗಳಿಲ್ಲ. ಇಲ್ಲಿ ನಾವು ಮತ್ತೆ ಸರಿ ಹೋಗ್ತೀವಿ ಅನ್ನುವಂತಹ ರೀತಿಯಲ್ಲಿ ದೇವರ ಮೊರೆ ಹೋಗೋದು ಅಥವಾ ಮತ್ತೊಂದು ಮಾಡುವಂಥದ್ದು, ಈ ರೀತಿಯೆಲ್ಲ ಮಾಡ್ತೀರಿ. ಬಿಕಾಸ್ ಪಾಸ್ಟಲ್ಲಿ ಆ ರೀತಿ ನಿಮ್ಮಿಬ್ಬರ ನಡುವೆ ಕೆಲವೊಂದು ವಿಚಾರಗಳು ನಡೆದಿದೆ, ಕೆಲವೊಂದು ನೆನಪುಗಳು ನಿಮ್ಗೆ ಆ ಥರ ಇದೆ. ನೀವಿನ್ನೂ ಅದನ್ನು ಡೈಜೆಷನ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ, ನಾವಿಬ್ಬರು ದೂರ ಆಗಿದ್ದೀವಿ ಅಂತ ಹೇಳಿ. ಆ ವ್ಯಕ್ತಿ ಅದು ಹೇಗೆ ಚೇಂಜ್ ಆಗಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನುವ ರೀತಿಗೆ ನಿಮ್ಮ ಮನಸ್ಥಿತಿ ತಲುಪ್ತಾ ಇದೆ. ಈಗ ನಾನೇ ನಿಮಗೆ ಆ ವ್ಯಕ್ತಿ ಒಂದು ಋಣದಂತಿತ್ತು, ಆ ವ್ಯಕ್ತಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬರೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳಿ ಅಂತ ನಾನು ಹೇಳಿದ್ರು ಕೂಡ ಅದು ನಿಮ್ಮ ಮೈಂಡ್ ಕೂಡ ತೊಗೊಳೋದಕ್ಕಾಗ್ತಾ ಇಲ್ಲ. ಬಿಕಾಸ್ ಅಷ್ಟು ನೆನಪುಗಳಾಗಿರ್ಬೋದು, ಅಷ್ಟು ಫೀಲ್ ಈ ವ್ಯಕ್ತಿಯಲ್ಲಿ ನಿಮಗಿದೆ. ಸೊ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತಾರೆ ಅಂದರೆ, ನನ್ನ ಲೈಫ್ ಸೆಕ್ಯೂರ್ಡ್ ಆಗಿರಬೇಕು. ನೀವು ಏನೇ ಫೀಲ್ ತೋರಿಸಿ ಅಥವಾ ಈ ಹಿಂದೆ ಏನೇ ಮಾತಾಡಿ, ಏನೇ ಒಂದಾಗಿರಲಿ, ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಹ ಎಷ್ಟೇ ಇರಲಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂತಹ ಹೋಪ್ಗಳನ್ನು ನೀವು ಇಟ್ಕೊಂಡಿದ್ರಿ. ಬಟ್ ಆದರೆ ಆ ವ್ಯಕ್ತಿ ಸಾಕಷ್ಟು ವಿಚಾರಗಳನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆ ಸಾಕಷ್ಟು ಸ್ವಾರ್ಥಿ ರೀತಿಯಲ್ಲಿ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ.
ಬಹಳಷ್ಟು ವಿಚಾರಗಳಿದೆ, ಆದರೆ ಅವರು ಓಪನ್ ಅಪ್ಪೇ ಆಗ್ತಾ ಇಲ್ಲ. ಬಹಳಷ್ಟು ಸ್ವಾರ್ಥವಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನ ಲೈಫ್ ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಬೇಕು, ನನ್ನ ಜೀವನ ಸರಿಯಾಗಿ ಇಟ್ಕೊಳ್ಬೇಕು, ಅಥವಾ ಇದಕ್ಕಿಂತ ಬೆಟರ್ ಲೈಫ್ ನನಗಿದೆ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿಯ ಮೈಂಡ್ ಸೆಟ್, ಈ ವ್ಯಕ್ತಿಯ ವರ್ತನೆ ಆಗಿದೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಎಮೋಷನ್ಸ್ಗಳು ನಿಮ್ಮಿಬ್ಬರ ನಡುವೆ ಇದೆ, ಅಥವಾ ಈ ವ್ಯಕ್ತಿಯನ್ನು ಮರೆಯೋದಕ್ಕೆ ನಿಮ್ಮ ಲೈಫಲ್ಲಿ ಆಗ್ತಾ ಇಲ್ಲ. ಬಹಳಷ್ಟು ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ವ್ಯಕ್ತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಈಗ ನಾನು ಹೇಳಿದ್ರೂ ಕೂಡ, ಅಥವಾ ನೀವು ರೀಡಿಂಗ್ ನೋಡಿದ್ರೂ ಕೂಡ, ಏನೇ ಮಾಡಿದ್ರೂ ಕೂಡ ಈ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಿಂದ ಮತ್ತೆ ಬರ್ತಾರೆ, ಅಥವಾ ಈ ಹಿಂದೆ ಥರ ನಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತೆ ಅನ್ನುವಂತಹ ಫೀಲ್ನಲ್ಲಿ ನೀವು ಇದ್ದೀರಿ. ಸರಿಯಾದ ರೀತಿಯಲ್ಲಿ ಈ ವ್ಯಕ್ತಿ ಯಾವ ರೀತಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋದೇ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಬಹಳಷ್ಟು ಪೊಸೆಸಿವ್ ಆಗಿ, ತುಂಬ ಅಗ್ರೆಸಿವ್ ಆಗಿ ನಾನು ಈ ಸಂಬಂಧನ ಕಾಪಾಡಿಕೊಳ್ಳೇಬೇಕು, ಅಥವಾ ಅವ್ರು ಇಗ್ನೋರ್ ಮಾಡ್ತಾ ಇದ್ರೂ ಕೂಡ ಅವರು ಹಿಂದೆ ಬಿದ್ದು ಮಾತಾಡುವಂಥದ್ದು, ತುಂಬ ಬಲವಂತವಾಗಿ ಮಾಡುವಂಥದ್ದು. ಏಕೆಂದರೆ ಈ ಸಂಬಂಧ ನಾನು ಉಳಿಸ್ಕೊಳ್ಳೇಬೇಕು, ಈ ಸಂಬಂಧ ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಿ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅದೆಲ್ಲ ನೀವು ನಿಮ್ಮ ಬ್ರೈನಿಗಾಗಿರಲಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಾಗಿರಲಿ ಯಾವ ರೀತಿ ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ಹೌದು ಇವರು ನಿಜವಾಗ್ಲೂ ಅವಾಯ್ಡ್ ಮಾಡ್ತಾಯಿದ್ರು, ಅಥವಾ ಸುಳ್ಳಿನಲ್ಲಿ ನನಗೆ ಇದರ ಕೆಲಸ ಇತ್ತು, ಸೊ ನಾನು ನಿನ್ಗೆ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಬ್ರೈನು ಅವ್ರು ನಿಜ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರಾ ಅನ್ನೋದು ಕೂಡ ಥಿಂಕ್ ಮಾಡೋದಕ್ಕಾಗ್ತಾ ಇಲ್ಲ. ಬಿಕಾಸ್ ಹಿಂದೆ ಕೊಟ್ಟಿರುವಂತಹ ಪ್ರೀತಿ ಅಥವಾ ಹಿಂದೆ ಕೊಟ್ಟಿರುವಂತಹ ಪ್ರಾಮಿಸ್ಗಳು ನಿಮ್ಮನ್ನು ಆ ರೀತಿ ಮಾಡಿಬಿಟ್ಟಿದೆ. ಅವ್ರು ಬದಲಾಗಿದ್ದಾರೆ, ಅವರು ಬಹಳಷ್ಟು ಚೇಂಜ್ ಆಗಿದ್ದಾರೆ. ಏಕೆಂದರೆ ಇಲ್ಲಿ ನಾನು ಮೇಜರ್ಸ್ ಕಾರ್ಡ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಹೌದು, ನೀವು ಎಷ್ಟು ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬಹಳಷ್ಟು ಅವ್ರ ಕಾಂಟ್ಯಾಕ್ಟಿಗೆ ಕೂಡ ಈಗಲೂ ಕೂಡ ಪರಿಪರಿಯಾಗಿ ವೆಯ್ಟ್ ಮಾಡ್ತಿದ್ದೀರಿ, ಪರಿಪರಿಯಾಗಿ ಯೋಚನೆ ಮಾಡ್ತಾ ಕೂತಿದ್ದೀರಿ. ಆದರೆ ಇಲ್ಲಿ ಕೂಡ ಅವರು ಕೂಡ ಜಡ್ಜ್ಮೆಂಟ್ ಕಾರ್ಡ್ ಬಂದರೆ ಮೇಜರಾಗಿ ಇದೊಂದು ಕಾರ್ಮಿಕ್ ಕನೆಕ್ಷನ್. ನನಗೆ ಇಲ್ಲಿವರೆಗೂ ಆ ಋಣ, ಆ ಪ್ರೀತಿ ಏನಿತ್ತು ನಿಮ್ಮಿಬ್ಬರ ಮಧ್ಯದಲ್ಲಿ ಅದು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಮಾಡಿದ್ದು, ಅವ್ರು ಮಾಡ್ತಾ ಇರೋದು ಅದೆಲ್ಲನೂ ಕೂಡ ಅದನ್ನು ನೀವು ತಗೊಳ್ಳೋದಕ್ಕೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅವ್ರ ಬಗ್ಗೆ ಸರಿಯಾಗಿ ರೀಡ್ ಮಾಡಿ, ಅವ್ರ ಬಗ್ಗೆ ಸರಿಯಾಗಿ ನೋಡಿ ಅಂತ ಹೇಳಿದ್ರೂ ಗೊತ್ತಾಗ್ತಾಯಿಲ್ಲ. ಚಂಚಲತೆಯಿಂದ ಕೂಡಿದೆ ನಿಮಗೆ. ಎಷ್ಟು ನೀವು ಅಳೋ ಅಂಥದ್ದಾಗಿರ್ಬೋದು, ಏನೇ ಆಗಿರ್ಬೋದು, ಅವರು ತಾತ್ಕಾಲಿಕವಾಗಿ ಕೆಲವು ಫೇಕ್ ಪ್ರಾಮಿಸ್ಗಳನ್ನ ಮಾಡಿದಂಥದ್ದು ಅದನ್ನೇ ಇನ್ನೂ ಕೂಡ ನಂಬ್ಕೊಂಡು ಕೂತಿದ್ದೀರಿ. ಅವ್ರನ್ನ ನೀವು ತೂಕ ಮಾಡಿ ನೋಡ್ತಾ ಇಲ್ಲ, ಅಥವಾ ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ನೀವೊಬ್ಬರೇ ಮಾಡ್ತಾಯಿದ್ದೀರಿ. ನೀವೊಬ್ಬರೇ ತುಂಬ ಅಗ್ರೆಷನ್ನಿಂದ ವರ್ತನೆ ಮಾಡ್ತಾಯಿದ್ದೀರಿ. ತುಂಬ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಾಧ್ಯನೋ ಅದೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದೀರಿ, ಅಂಗಲಾಚಿತ್ತಿದ್ದೀರಿ. ತುಂಬ ಈ ಸಂಬಂಧ ಇರುತ್ತೋ ಇಲ್ಲವೋ ಅನ್ನೋ ಕನ್ಫ್ಯೂಷನ್ ಮೈಂಡು ಕೂಡ ನಿಮಗೆ ಇದೆ. ಬಟ್ ಆದರೆ ಈ ಸಂಬಂಧ ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಹೋರಾಟ ನಿಮ್ಮೊಬ್ಬರದೇ ಆಗಿದೆ ಅಂತ ಹೇಳ್ಬೋದು. ಇದಕ್ಕಾಗಿ ನೀವು ಬಹಳಷ್ಟು ಭಗವಂತನೂ ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ, ಎಲ್ಲನೂ ನಡೀತಾ ಇದೆ. ಸೊ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಆ ವ್ಯಕ್ತಿ ನೋಡಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಈ ಸಂಬಂಧನ ಯಾವ ರೀತಿ ತಗೊಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಹುಶಃ ಇಲ್ಲಿ ಏನಾಗ್ತಾ ಇದೆ, ಯಾವುದೋ ಒಂದು ಕಮಿಟ್ಮೆಂಟ್ಸ್ಗಳಿಗಾಗಿರ್ಬೋದು, ಏನೇ ಇರಬಹುದು, ಅವರು ಸರಿಯಾಗಿ ಸಮವಾಗಿ ನೋಡೋದಕ್ಕಾಗ್ತಾ ಇಲ್ಲ. ನಿಮ್ಮನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ನೀವು ನನ್ನ ಲೈಫಲ್ಲಿ ಇದ್ಕೊಂಡು ನಾನು ಯಾವ ರೀತಿ ಲೈಫ್ನ ಲೀಡ್ ಮಾಡಬೇಕು ಅನ್ನುವಂಥ ತೂಕ ಕೂಡ ಆ ವ್ಯಕ್ತಿಗೆ ಮಾಡೋದಕ್ಕಾಗ್ತಾ ಇಲ್ಲ. ಇಲ್ಲಿ ಪರಿಪರಿಯಾಗಿ ಅಂಗಲಾಚಿಸ್ತಿದ್ದೀರಿ, ಬೇಡ್ತಾ ಇದ್ದೀರಿ ಈ ವ್ಯಕ್ತಿ ಹತ್ರ. ಈ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಬರುತ್ತಾ ಏನು ಅಂತ ಹೇಳಿ. ಅವರ ಉಡಾಫೆತನ ನಿಮ್ಗೆ ಈಗಲೂ ಕೂಡ ಅರ್ಥನೇ ಆಗ್ತಾ ಇಲ್ಲ. ನೋಡಿ, ಯಾವಾಗಲೂ ಅಷ್ಟೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದ್ದ ಕೂಡಲೇ ಬಹಳಷ್ಟು ಆ ವ್ಯಕ್ತಿ ವಿಚಾರವಾಗಿ ನಿಮ್ಮ ಮನಸ್ಸು ಎಷ್ಟು ವೀಕ್ ಮಾಡ್ಕೊಂಡಿರ್ತೀರಿ, ನಿಮ್ಮ ನಿದ್ದೆ ಎಷ್ಟು ಹದಗೆಡಿಸ್ಕೊಂಡಿರ್ತೀರಿ. ಆ ವ್ಯಕ್ತಿ ಹೆಸರನ್ನ ಪರಿಪರಿಯಾಗಿ ಆ ವ್ಯಕ್ತಿ ಬಗ್ಗೆನೇ ಹೇಳುವಂಥದ್ದು. ಆ ವ್ಯಕ್ತಿ ಎಷ್ಟೇ ಮೋಸ ಮಾಡ್ತಿದ್ರು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಅದು ತಗೊಳ್ತಾ ಇರೋದಿಲ್ಲ. ನಾವೇ ಹೇಳಿದ್ರು ಕೂಡ ಅದು ನಿಮ್ಮ ಬ್ರೈನಿಗೂ ಹೋಗ್ತಾ ಇರೋದಿಲ್ಲ. ಈ ವ್ಯಕ್ತಿ ಬರಲ್ಲ, ನೀವು ಮರ್ತು ಬಿಡಿ, ಆ ವ್ಯಕ್ತಿ ಸ್ವಾರ್ಥಿಯಾಗಿದ್ದಾನೆ ಅಂತ ಹೇಳಿದ್ರು ಕೂಡ ಇಲ್ಲ, ಅವರು ಬರ್ತಾರೆ, ಯಾಕೆಂದರೆ ನಾನು ಇಷ್ಟು ಪ್ರೊಟೆಕ್ಟ್ ಆಗಿದ್ದೀವಿ, ಮೊನ್ನೆ ಹಂಗಿತ್ತು, ನೆನ್ನೆ ಹಿಂಗೆ ಮಾತಾಡಿದ್ರು, ಇವತ್ತು ಈ ರೀತಿ ಇದ್ದಾರೆ, ಆ ರೀತಿ ಇದ್ದಾರೆ. ಯಾವತ್ತೂ ಒಬ್ಬ ಮನುಷ್ಯನ ನೀವು ಮರೆತು ಬಿಟ್ಟು ಹೋಗ್ತೀರಿ, ಮುಂದಕ್ಕೆ ಹೋಗ್ತೀರಿ, ಆಗ ಆ ವ್ಯಕ್ತಿ ಅವರೇ ವಾಪಸ್ ಬಂದಿದ್ದಿದೆ. ಎಷ್ಟೋ ಜನಕ್ಕೆ ಕೌನ್ಸಿಲಿಂಗ್ ಮಾಡಿದ್ದೀನಿ, ಎಷ್ಟೋ ಜನ ನನ್ನ ಹತ್ರ ಕ್ಲೈಂಟ್ಗಳಾಗಿ ಬಂದಿದ್ದಾರೆ. ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ
ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಾಗ ನೀವು ಯಾವಾಗ ಹಿಂದೆ ಹೋಗ್ತಾ ಇರ್ತೀರಿ ಅಥವಾ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ನೀವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇನ್ನೂ ಕೂಡ ಆ ಯೋಚನೆನ ಹಾಕ್ತಾ ಇರ್ತೀರಿ, ಅಲ್ಲಿ ನೀವು ಅದನ್ನು ಬ್ರೇಕ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಲೈಫ್ನ ಇದನ್ನು ಮರೆತು ನಿಮ್ಮ ಲೈಫ್ ಕಡೆ ಒಂದಷ್ಟು ಗಮನ ಕೊಟ್ಟಾಗ ಇವರು ಮತ್ತೆ ರಿವರ್ಸ್ ಆಗಿ ಮತ್ತೆ ವಾಪಸ್ ಅವರ ಹತ್ರ ನಿಮ್ಮ ಹತ್ರ ಬಂದಿರೋದು ಕೂಡ ಆಗತ್ತೆ. ಬಂದಿರೋದು ಕೂಡ ಎಷ್ಟೋ ಲೈಫ್ಗಳಲ್ಲಿ ಆಗಿದೆ. ಯಾವಾಗ ಒಬ್ಬ ಮನುಷ್ಯ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾನೆ, ಪದೇ ಪದೇ ಮೆಸೇಜ್ ಮಾಡ್ತಾ ಇರ್ತಾನೆ, ಆ ವ್ಯಕ್ತಿಗೆ ಇರಿಟೇಷನ್ ಶುರುವಾಗಿ ನಿಮ್ಮ ಬೆಲೆ ಅವರಿಗೆ ಗೊತ್ತಾಗೋದೇ ಇಲ್ಲ. ಯಾವಾಗ ನೀವು ನೋ ಕಾಂಟ್ಯಾಕ್ಟ್ ರೂಲಿಗೆ ಬರ್ತೀರಿ, 1 ದಿನ ಆಗ್ಬೋದು, 10 ದಿನ ಆಗ್ಬೋದು, 15 ದಿನಗಳಾಗಬಹುದು, ನಿಮ್ಮಿಂದ ಒಂದು ಕಾಂಟ್ಯಾಕ್ಟ್ ಬರಲಿಲ್ಲ ಅಥವಾ ನಿಮ್ಮಿಂದ ಏನೂ ಬರಲಿಲ್ಲ ಅಂತಂದಾಗ ಆ ವ್ಯಕ್ತಿ ಮರಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ನೀವು ಯಾಕೆ ನಿಮ್ಮ ಯೋಚನೆಗಳನ್ನು ಬರೀ ಅವ್ರ ಹತ್ರ, ನಿಮ್ಮ ಎನರ್ಜಿನ ಯಾಕೆ ಅಲ್ಲಿ ಪಾಸ್ ಮಾಡ್ತೀರಿ? ನಿಮ್ಮ ಎನರ್ಜಿ ಎಷ್ಟು ಅವರನ್ನು ಮಿಸ್ ಮಾಡ್ಕೊಳ್ತಾ ಇರತ್ತೋ ಅವ್ರಿಗೆ ನಿಮ್ಮ ಬೆಲೆ ಗೊತ್ತಾಗೋದೇ ಇಲ್ಲ. ಅವರ ಎನರ್ಜಿಗೆ ನಿಮ್ಮ ವಿಚಾರವಾಗಿ ಮತ್ತೆ ವಾಪಸ್ ಬರಬೇಕು ಅನ್ನುವಂಥದ್ದು ಕೂಡ ಇರೋದೇ ಇಲ್ಲ. ಯಾವಾಗ ನೀವು ಕೂಡ ನೋ ಕಾಂಟ್ಯಾಕ್ಟ್ ರೂಲ್ನ ಮಾಡ್ತೀರಿ, ಆ ವ್ಯಕ್ತಿ ಯೋಚನೆ ಮಾಡಿ ನಿಮ್ಮ ಹತ್ರ ಬರುವ ಸಾಧ್ಯತೆಗಳಿದೆ. ಇಟ್ ಟೇಕ್ಸ್ ಸಮ್ ಟೈಮ್. ಹೌದು, ನೀರು ಕದಡಿದೆ, ಅದನ್ನು ಇನ್ನೂ ಕೂಡ ಕದಡೋದಕ್ಕೆ ಹೋದರೆ ಅಥವಾ ಇನ್ನೂ ಕ್ಲೀನ್ ಮಾಡೋದಕ್ಕೆ ಹೋದರೆ ಇನ್ನೂ ಗಲೀಜಾಗಿ ಕಾಣುತ್ತೆ ಹೊರತು ಶುದ್ಧವಾಗಿ ಆಗೋದಕ್ಕೆ ಸ್ವಲ್ಪ ಸಮಯನೇ ಬೇಕಾಗತ್ತೆ. ಹೌದು, ಈಗ ಏನೇನೋ ಕಾಂಟ್ಯಾಕ್ಟ್ ರೂಲ್ ಇರಲಿರಿ, ನೀವು ನಿಮ್ಮ ಮನೇಲಿ ಏನೇನು ಮಾಡಬೇಕು ಅಥವಾ ನಿಮ್ಮ ಲೈಫಿಗೆ ಏನೇನು ಥಿಂಕ್ ಮಾಡಬೇಕು, ಕಾಂಟ್ಯಾಕ್ಟ್ ಇಲ್ಲ. ಹೌದು, ಹಾಗಂತ ನೀವ್ಯಾಕೆ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡದೆ ನಿಲ್ಲಿಸ್ತಾ ಇದ್ದೀರಿ? ಯಾಕೆ ನೀವು 24 ಗಂಟೆ ಅವ್ರ ಬಗ್ಗೆನೇ ಊಟಗಳನ್ನು ಬ್ರೈನಿಗೆ ಹಾಕ್ತಾ ಇದ್ದೀರಿ? ನಿಮ್ಮ ಲೈಫಲ್ಲಿ ಎಷ್ಟೆಷ್ಟೆಲ್ಲ ಸಕ್ಸಸ್ ಕಡೆ ದಾರಿ ನೋಡಬೇಕು, ಎಲ್ಲ ನೀವು ಕೆಲಸ ಮಾಡುವಂಥದ್ದಿದೆ, ಈ ಹಿಂದೆ ಎಷ್ಟೆಲ್ಲ ಗೋಲ್ಗಳನ್ನು ಇಟ್ಕೊಂಡಿದ್ರಿ, ಅಥವಾ ನಿಮ್ಮ ಮನೆನ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸುಗಳನ್ನಾಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಬಹುದು, ಈ ರೀತಿ ಎಲ್ಲನೂ ಕೂಡ ಇಗ್ನೋರ್ ಮಾಡ್ತಿದ್ದೀರಿ. ಮನೇಲಿ ಮಕ್ಕಳನ್ನಾಗಿರ್ಬೋದು, ನಿಮ್ಮನ್ನಾಗಿರ್ಬೋದು, ನಿಮ್ಮ ಬಗ್ಗೆನೇ ನೀವು ಕೇರ್ ಮಾಡ್ಕೊಳ್ಳದೆ ಇರುವಂಥ ಸ್ಥಿತಿಗೆ ತಲುಪ್ತಾ ಇದ್ದೀರಿ. ಸೊ ನಾನು ಒಂದು ಹೇಳೋದೇನು ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳು ಇಗ್ನೋರ್ ಮಾಡಿದ್ರಾ, ನನಗೂ ಹಿಂಸೆ ಆಗ್ತಾಯಿದೆ, ಇರಿಟೇಷನ್ ಆಗ್ತಾಯಿದೆ, ನನಗೂ ನಿನ್ನ ಹತ್ರ ಮಾತಾಡೋದಕ್ಕೆ ತುಂಬ ಆಲಸ್ಯನೇ ಫೀಲ್ ಆಗ್ತಾಯಿತ್ತು, ಥ್ಯಾಂಕ್ ಗಾಡ್ ನೀನೇ ಹೋಗ್ತಾ ಇದೀಯಾ ಅಂತ ಹೇಳಿ ನೀವು ಯಾವಾಗ ವಾಪಸ್ ರಿಟರ್ನ್ ಹಾಕ್ತಿರೋ ಅಥವಾ ಯಾವಾಗ ಈ ಮಾತುಗಳನ್ನು ತಲುಪಿಸಿ ನೀವು ನಿಮ್ಮ ಪಾಡಿಗಿರ್ತಿರೋ, ಆ ವ್ಯಕ್ತಿ ಅವರೇ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಇಲ್ಲಿ ನೋಡಿ, ಅವರು ಎಷ್ಟು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನನ್ನ ಸಂಬಂಧ ಮುಗದೇ ಹೋಯ್ತು ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲ ಇದನ್ನು ಉಳಿಸ್ಕೊಳ್ತೀನಿ ಅನ್ನುವ ಪ್ರಯತ್ನ ಆಗಿರ್ಬೋದು. ಅವರ ಸ್ವಾರ್ಥತನನೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಎಷ್ಟು ಇಗ್ನೋರ್ ಮಾಡ್ತಿದ್ದಾರೆ, ಅವ್ರ ಲೈಫನ್ನು ಎಷ್ಟು ಸೆಕ್ಯೂರ್ಡಾಗಿ ಅವ್ರು ನೋಡ್ಕೊತಾ ಇದ್ದಾರೆ ಅನ್ನುವಂತಹ ಆ ಪರಿಜ್ಞಾನ ಕೂಡ ನಿಮ್ಗೆ ಆಗ್ತಾ ಇಲ್ಲ. ಅವ್ರು ಎಷ್ಟೇ ಇಗ್ನೋರ್ ಮಾಡಿದ್ರು ಕೂಡ, ನಾಳೆ ಕಾಲ್ ಮಾಡ್ತೀನಿ, ನಾಳೆ ಕಾಲ್ ಮಾಡ್ತೀನಿ ಅಂತ ಇಗ್ನೋರ್ ಮಾಡ್ತಾ ಇದ್ರು ಕೂಡ ಆ ನಾಳೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ. ನೀವು ಯಾಕ್ರಿ ನಿಮ್ಮ ತನನ ನೀವು ಎಷ್ಟು ಹೆಸರು ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಸಮಾಜದಲ್ಲಿ ಒಳ್ಳೆಯ ಹೆಸರು ಇರೋವಂಥವ್ರು, ನೀವು ಯಾಕೆ ಇಂಥ ವಿಚಾರಗಳನ್ನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತೀರಿ? ಸೊ ಆದರೂ ಕೂಡ ನಾನೊಂದು ಬ್ರೇಸ್ಲೆಟ್ ತೋರಿಸ್ತೀನಿ. ಬಹಳಷ್ಟು ವರ್ಷಗಳಿಂದ ಈ ಸಂಬಂಧಗಳಿತ್ತು. ಯಾರೋ 3ನೇ ವ್ಯಕ್ತಿಗಳು ಬಂದು ನನ್ನ ಸಂಬಂಧ ದೂರ ಹೋಗ್ತಾ ಇದೆ, ಅಥವಾ ನನ್ನ ಯೋಚನೆಗಳು ಆ ವ್ಯಕ್ತಿಗೆ ಆಗುವ ರೀತಿಯಲ್ಲಿ, ಅಥವಾ ಆ ವ್ಯಕ್ತಿಗೆ ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ, ಆ ವ್ಯಕ್ತಿನೂ ಕೂಡ ನನ್ನ ಬಗ್ಗೆ ಅಷ್ಟು ಮಿಸ್ ಮಾಡ್ಕೊಳ್ಬೇಕು, ನಾನು ಯಾವುದೇ ಆಂಗ್ಸೈಟಿ ಡಿಪ್ರೆಷನ್ಗೆ ಹೋಗಬಾರ್ದು, ನಾನು ಒಂದಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಆ ವ್ಯಕ್ತಿ ಬರೋವರೆಗೂ ಆಗಿರ್ಬೋದು ಅಥವಾ ಆ ವ್ಯಕ್ತಿ ನನ್ನನ್ನು ಮರಳಿ ಕಾಂಟ್ಯಾಕ್ಟ್ ಮಾಡೋವರೆಗೂ ನಾನು ಗಟ್ಟಿಯಾಗಿರಬೇಕು, ನನ್ನ ಆಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಅದನ್ನೆಲ್ಲ ಒಂದು ಸ್ಟ್ರಾಂಗ್ ಆಗಿ ನಾನು ಹ್ಯಾಂಡಲ್ ಮಾಡಬೇಕು ಅನ್ನೋರಿಗೆ ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಬಹಳಷ್ಟು ಜನ ತೊಗೊಂಡಿದ್ದೀರಿ. ಅದರ ರಿವ್ಯೂ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಹಾಕ್ಕೊಂಡು 2-3 ದಿವಸದಲ್ಲೇ ಅವ್ರು ಕಾಂಟ್ಯಾಕ್ಟ್ ಮಾಡುವಂಥದ್ದು, ಬರುವಂಥದ್ದು, ಈ ರೀತಿಯೆಲ್ಲ ಇರುತ್ತೆ. ಹೌದು, ನಾವು ಅದೇ ರೀತಿ ಎನರ್ಜೈಸ್ ಮಾಡಿಸಿ ಕಳಿಸಿರ್ತೀವಿ. ಸೊ ಇರುತ್ತೆ, ನಿಮ್ಮ ಆರ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಬೇಗ ಈ ವ್ಯಕ್ತಿಗಳು ಬರ್ತಾರೆ. ಸೊ ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದಷ್ಟು ಚಡ್ಪಡಿಕೆಗಳಾಗಿರ್ಬೋದು, ಅಥವಾ ನಿಮ್ಮ ಎನರ್ಜಿ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡಿತ್ತಲ್ಲ, ಆ ಎನರ್ಜಿ ಅವ್ರಿಗೂ ಕೂಡ ಪಾಸ್ ಆಗುತ್ತೆ. ನೀವು ಇದನ್ನು ಹಾಕ್ಕೊಂಡು ಪದೇ ಅವ್ರು ಬರಲಿಲ್ಲ ಅಂತ ಗೊಳೋ ಅಂತ ಅಳೋದಲ್ಲ. ಇದನ್ನು ಹಾಕ್ಕೊಂಡು ಅವ್ರು ಬಂದೇ ಬರ್ತಾರೆ. ಈ ಬ್ರೇಸ್ಲೆಟ್ಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ನೀವು ಹಾಕ್ಕೊಳ್ಳಿ.
ಅವ್ರ ಮನಸ್ಸಿಗೇ ಒಂದಷ್ಟು ತೊಳಲಾಟಗಳು ಶುರು ಆಗ್ತಾ ಹೋಗುತ್ತೆ. ಹೌದು, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಜೊತೆಗೆ ಜೇಡ್ ಅಮಿತಿಸ್ಟ್ ಹಾಕಿದಾಗ ರಿಲೇಷನ್ಶಿಪ್ ರೀಕನೆಕ್ಟ್ ಆಗೋದಕ್ಕೆ ಇದು ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಬೇಕು ಅನ್ನೋದಾದರೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮುಖಾಂತರ ಅಥವಾ ಕಾಲ್ ಮುಖಾಂತರವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರು ಮತ್ತು ನಿಮ್ಮ ಹೆಸರು, ಇದು ಒಳ್ಳೆಯ ವಿಚಾರಗಳಿಗೆ ಮಾತ್ರ. ಅಥವಾ ಸುಮಾರು ವರ್ಷಗಳಿಂದ ನಾವಿಬ್ಬರು ಪ್ರೀತಿಸ್ತಾ ಇದ್ವಿ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಕೊನೆವರೆಗೂ ಜೊತೆಯಲ್ಲೇ ಇರಬೇಕು ಅಂದ್ಕೊಂಡಿದ್ವಿ, ಇದಕ್ಕಿದ್ದ ಹಾಗೆ ಬದಲಾಗ್ತಿದ್ದಾರೆ ಅನ್ನೋದಾದರೆ ಇದನ್ನು ಧರಿಸ್ಕೊಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ, ಆ ವ್ಯಕ್ತಿ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಆಗ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಂದಿನಂತೆ ಎರಡನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿದೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಯಾರೆಲ್ಲ ಈ ರೀಡಿಂಗ್ ಇಷ್ಟ ಆಗುತ್ತೆ ಐ ಕ್ಲೈಮ್ ಇಟ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಕೊಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಆ ವ್ಯಕ್ತಿ ನಿಮ್ಮನ್ನು ನಿಮ್ಮಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಎಸ್, ಆಬ್ವಿಯಸ್ಲಿ ಹೌದು. 9 ಆಫ್ ಕಪ್ಸ್ ಬಂದಿದೆ. ಈ ಸಂಬಂಧಗಳಲ್ಲಿ ಒಂದಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮಿಬ್ಬರ ನಡುವೆ ಇರಬಹುದು, ಅಥವಾ ಅವ್ರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು. ಆದರೆ ನೀವು ಆ ವ್ಯಕ್ತಿಗೆ ಬಹಳಷ್ಟು ಅಟ್ರಾಕ್ಟಿವ್ ಪರ್ಸನ್ ಆಗೇ ಇದ್ದೀರಿ. ಈ ಸಂಬಂಧನ ಆ ವ್ಯಕ್ತಿ ಉಳಿಸ್ಕೊಳ್ತಾರೆ. ಈಗ ಈ ಸಂದರ್ಭದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮಿಬ್ಬರ ನಡುವೆ ಇರಬಹುದು, ಬಟ್ ಆದರೆ ಈ ಸಂಬಂಧನ ಆ ವ್ಯಕ್ತಿ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗೆ ಗೊತ್ತಿದೆ ಈ ಸಂಬಂಧ ಏನೂ ಆಗೋದಿಲ್ಲ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮಿಬ್ಬರ ನಡುವೆಯಲ್ಲಿ ಏನಾದರೂ ಆಗಿರ್ಬೋದು, ಅಥವಾ ನೀವು ಅನುಮಾನಿಸಿರ್ಬೋದು ಆ ವ್ಯಕ್ತಿ ಮೇಲೆ, ಅಥವಾ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದಷ್ಟು ಕೋಪಗಳಿರಬಹುದು. ಬಟ್ ಇದೆಲ್ಲ ತಾತ್ಕಾಲಿಕ. ನಿಮ್ಮ ತೂಕ ಆ ವ್ಯಕ್ತಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಅಂದರೆ ಈ ಸಂಬಂಧದಲ್ಲಿ ಇಬ್ಬರ ನಡುವೆನೂ ಅಷ್ಟೇ ಒಂದು ಪಾಸ್, ಒಂದಷ್ಟು ಬ್ರೇಕ್ ತೊಗೊಂಡಿದೆ ಅಷ್ಟೆ. ಇಲ್ಲಿ ನೀವು ಕೂಡ ಮುಂದುವರಿತಾ ಇಲ್ಲ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಅಥವಾ ಅವರು ಕೂಡ ಮುಂದುವರಿತಾ ಇಲ್ಲ, ಅಥವಾ ಏನೋ ಒಂದು ವಿಚಾರಗಳು ಆ ರೀತಿ ನಿಮ್ಮಿಬ್ಬರ ನಡುವೆ ಒಂದಷ್ಟು ಸ್ಟ್ರಕ್ ಮಾಡಿದೆ ಅಂತಲೇ ನಾನು ಹೇಳಬಹುದು. ಬಟ್ ಆದರೆ ಮಾತಾಡೋದೇ ಇಲ್ವಾ ಈ ವ್ಯಕ್ತಿ? ಇಲ್ಲ, ಸಾಕಷ್ಟು ನೆನಪುಗಳಿದೆ, ಸಾಕಷ್ಟು ಇನ್ವೆಸ್ಟ್ ಮಾಡಿದಿರಿ, ಟೈಮ್ನ ಇನ್ವೆಸ್ಟ್ ಮಾಡಿದ್ದೀರಿ, ಅಥವಾ ನಿಮ್ಮಿಬ್ಬರು ಏನಿದೆ ಲೈಫ್ ಬಗ್ಗೆ ಪರಸ್ಪರವಾಗಿ ಇಬ್ಬರು ಕೂಡ ಹೇಳ್ಕೊಳ್ಳುವಂಥದ್ದು, ಅಥವಾ ಫ್ಯೂಚರ್ ಬಗ್ಗೆ ಮಾತಾಡಿದ್ರಿ ಈ ಪಾಸ್ಟಲ್ಲಿ, ಎಲ್ಲನೂ ಇದೆ. ಸೊ ಹಾಗಾಗಿ ಇದರ ಸಡನ್ನಾಗಿ ಬ್ರೇಕ್ ಆಗುತ್ತೆ ಅಂತ ನಾನು ಹೇಳಲ್ಲ, ಅಥವಾ ಬ್ರೇಕ್ ಆಗಿದೆ ಅಂತಲೂ ಹೇಳಲ್ಲ. ಹೌದು, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಅದೇ ವಿಚಾರವಾಗಿ ಗೊಳೋ ಅಂದ್ಕೊಂಡು ಅಳುವಂಥದ್ದೋ, ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಪದೇ ಪದೇ ಮೊಬೈಲ್ ತೆಗೆದು ನೋಡುವಂಥದ್ದೋ, ಮಾಡೋ ಕೆಲಸನೆಲ್ಲ ಬಿಟ್ಟು ಆ ಮೊಬೈಲ್ ಪಕ್ಕದಲ್ಲೇ ಕೂತ್ಕೊಳ್ಳುವಂಥದ್ದು, ಈ ಕಾಲ್ ಬರುತ್ತೆ ಆ ಕಾಲ್ ಬರುತ್ತೆ ಅಂತ, ಅಥವಾ ಆ ವ್ಯಕ್ತಿ ಎಲ್ಲಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕೂತ್ಕೊಂಡು ಸ್ಟ್ರಕ್ ಆಗೋದು ಬದಲು, ನಿಮ್ಮ ಎನರ್ಜಿನ ಸ್ಟ್ರಕ್ ಮಾಡೋ ಬದಲು ನೀವು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಹೋಗಿ. ಯಾಕೆಂದರೆ ಈ ವ್ಯಕ್ತಿ ಅಷ್ಟು ಸಾಮಾನ್ಯವಾಗಿ ಇಲ್ಲಿಗೆ ಮುಗಿದು ಹೋಯ್ತು ಅಂತ ಅಲ್ಲ, ಆ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಬಂದೇ ಬರುತ್ತೆ. ಏಕೆಂದರೆ ಇಬ್ಬರೂ ಟೈಮ್ ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಿದಿರಿ, ಇಬ್ಬರು ಲೈಫ್ ಬಗ್ಗೆನೂ ಕೂಡ ಫ್ಯೂಚರ್ ಬಗ್ಗೆನೂ ಕೂಡ ಚರ್ಚೆಗಳನ್ನು ಮಾಡಿದಿರಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಸ್ಟ್ರಾಂಗ್ ಆಗಿ ನೀವು ನಿಲ್ಲಬೇಕಾಗತ್ತೆ. ಈ ವ್ಯಕ್ತಿ ವಿಚಾರವಾಗಿ ನೀವು ಒಂದಷ್ಟು ತಾಳ್ಮೆಯಿಂದ ವೇಟ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಆ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಸಾಕಾಗಿ ಹೋಗಿದೆ, ಅಥವಾ ಯಾವುದೋ ಒಂದು ವಿಚಾರನ ಪದೇ ಪದೇ ಲ್ಯಾಗ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನೀವು ಅಷ್ಟೇ ಈ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವ್ರು ಮಾಡೋ ಇಗ್ನೋರ್ ಆಗಿರ್ಬೋದು, ಅಥವಾ ಅವ್ರು ಹೇಳೋ ಮಾತುಗಳಾಗಿರ್ಬೋದು. ನಿಮ್ಮಿಬ್ಬರ ನಡುವೆ ಮನಸ್ಸಿನಲ್ಲಿ ಪ್ರೀತಿಗಳಿದೆ, ಎಲ್ಲನೂ ಇದೆ. ಬಟ್ ಆದರೆ ಏನಾಗಿದೆ, ಹೌದು, ಇದು ಏನು ಹ್ಯಾಂಗ್ಡ್ ಮ್ಯಾನ್ ತೋರಿಸ್ತಾ ಇದೆ, ಒಂದಷ್ಟು ದಿನಗಳ ಕಾಲ ನೀವು ಸೈಲೆಂಟ್ ಆಗಿರಿ, ಅವರು ಸೈಲೆಂಟ್ ಆಗಿದ್ದು ಬಿಡಲಿ. ಇಲ್ಲಿ ಇಬ್ಬರೂ ನಡುವೆ ಮತ್ತೆ ಮತ್ತೆ ಮಾತಾಡೋದು, ಕಿರಿಕಿರಿಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ಮಾಡೋದ್ರಿಂದ, ಅಂದರೆ ಇಲ್ಲಿ ನಿಮಗೂ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಒಬ್ಬನೇ ಇಲ್ಲಿ ಈ ವಿಚಾರವಾಗಿ, ಈ ಸಂಬಂಧದ ವಿಚಾರವಾಗಿ ಒದ್ದಾಡಬೇಕಾ,
ನನ್ನ ಟೈಮ್ನ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಈ ವ್ಯಕ್ತಿ ವಿಚಾರವಾಗಿ, ಈ ರೀತಿ ಯಾವಾಗಲೂ ಕೂಡ ಫೀಲ್ ಆಗ್ತಾ ಇರತ್ತೆ. ಸೊ ಅಲ್ಲೂ ಕೂಡ ಆ ವ್ಯಕ್ತಿಗೆ ಏನಾಗಿದೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೇ ಏನಾದರೂ ಒಂದು ತಲೆನೋವು ಬರುತ್ತೆ, ಅದಕ್ಕಿಂತ ಈ ಥರ ಇರೋದೇ ಬೆಟರ್ ಅನ್ನುವಂತಹ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಆ ವ್ಯಕ್ತಿ. ಬಟ್ ಆದರೆ ಇಲ್ಲಿ ಒಂದಷ್ಟು ಈ ಸಂಬಂಧದ ವಿಚಾರವಾಗಿ ಆ ವ್ಯಕ್ತಿ ಬರೋದಕ್ಕೆ ಸ್ವಲ್ಪ ಒಂದಷ್ಟು ಕನ್ಫ್ಯೂಷನ್ ಮೈಂಡ್ ಇದೆ. ಇದನ್ನು ಹೆಂಗೆ ತೊಗೊಂಡೋಗ್ಬೇಕು, ಅಥವಾ ನೀವು ಕೇಳೋ ಪ್ರಶ್ನೆಗಳಿಗೆ ಹೆಂಗೆ ಉತ್ತರ ಕೊಡಬೇಕು, ಅಥವಾ ಈ ಮಾತಾಡ್ತಾ ಏನಾದರೂ ಕಿರಿಕಾಗುವ ಸಾಧ್ಯತೆ ಇದೆಯೇನೋ, ಇದನ್ನು ಈಗ ಅವ್ರು ಯಾವುದೋ ಒಂದು ಟೈಮಲ್ಲೋ ಅಥವಾ ಅವ್ರು ಯಾವುದೋ ಒಂದು ಕೆಲಸದಲ್ಲೋ ಇದ್ದಾರೆ. ಬಟ್ ಆದರೆ ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಬ್ಬರು ಕೂಡ ಆ್ಯಕ್ಷನ್ ತೊಗೊಳ್ತೀರಿ, ಬಟ್ ಆದರೆ ಮೂಡಿಲ್ಲ. ಅಂದರೆ ಒಬ್ರನ್ನೊಬ್ರು ಮಾತಾಡೋದಕ್ಕಾಗಿರ್ಬೋದು, ಅಥವಾ ಅವ್ರು ನಿಮ್ಮ ಹತ್ರ ಬಂದು ಮಾತಾಡೋದಕ್ಕಾಗಿರ್ಬೋದು, ಮುಂದೆ ಮಾತಾಡ್ತಾರೆ, ಅವರೇ ಬರ್ತಾರೆ. ಸಪೋಸ್ ಮೀಟ್ ಆಗುವಂತಹ ಸಾಧ್ಯತೆಗಳಿದೆ, ಅಥವಾ ನಿಮ್ಮನ್ನು ಡೈರೆಕ್ಟಾಗಿ ನೋಡುವಂತಹ ಸಾಧ್ಯತೆಗಳಿದೆ. ಬಟ್ ಡೈರೆಕ್ಟಾಗಿ ನೋಡಿದ್ರೂ ಕೂಡ ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಲ್ಲೂ ಕೂಡ ಕಿರಿಕಿರಿ ಆಗುವಂತಹ ಮಾತುಗಳೇ. ಇಲ್ಲಿ ಫೈರ್ ಎಲಿಮೆಂಟ್ ಇದೆ, ಆ್ಯಕ್ಷನ್ಸ್ ಇದೆ ಇಲ್ಲಿ. ಸೊ ಹಾಗಾಗಿ ಅಲ್ಲೂ ಕೂಡ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಲ್ಲೂ ಕೂಡ ಕ್ಲಾರಿಟಿ ಸಿಗಲ್ಲ ನಿಮ್ಮಿಬ್ಬರ ನಡುವೆ. ಹೆಂಗೆ ಆಗ್ತಾ ಇರತ್ತೆ ಅಂತ ಹೇಳಿದ್ರೆ, ಮಾತಾಡಿದ್ರೆ ಜಗಳ, ಮಾತಾಡಿದ್ರೆ ಕಿರಿಕಿರಿ ಅನ್ನುವ ರೀತಿಯಲ್ಲಿ. ಬಟ್ ಆದರೆ ಇಬ್ಬರು ಒಬ್ರನ್ನೊಬ್ರು ಆಗೋಲ್ಲ. ಚಿಕ್ಕ ವಿಚಾರಕ್ಕೆ ಜಗಳಗಳು ಬರ್ತಾ ಇರುತ್ತೆ, ಹೌದು. ಇಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ. ನಿಮಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ಆದರೆ ಇಲ್ಲಿ ಈಗೇನು ಸಿಚುವೇಶನ್ ಇದೆಯಲ್ಲ, ನೋ ಕಾಂಟ್ಯಾಕ್ಟು, ಇನ್ನೊಂದು ಕಾಂಟ್ಯಾಕ್ಟು, ಮತ್ತೊಂದು ಕಾಂಟ್ಯಾಕ್ಟ್ ಏನಿದೆಯಲ್ಲ ನಿಮ್ಮಿಬ್ಬರ ನಡುವೆ, ಬ್ಲಾಕ್ ಮಾಡಿಬಿಟ್ರು, ಹೋಗ್ಬಿಟ್ರು ನನ್ನ ಕಣ್ಮುಂದೆ. ಪ್ರಪಂಚ ತುಂಬ ಚಿಕ್ಕದ್ರಿ, ಪ್ರಪಂಚ ತುಂಬ ಚಿಕ್ಕದಾಗಿರೋದ್ರಿಂದ ಅವ್ರು ಎಲ್ಲೂ ಹೋಗಲ್ಲ, ಅವ್ರು ಇಲ್ಲಿಗೆ ಬರಬೇಕು. ಒಂದು ಬ್ಲಾಕ್ ಮಾಡಿದ ತಕ್ಷಣ ಲೈಫ್. ಹಾಗಾದರೆ ಆಗಿನ ಕಾಲದಲ್ಲಿ ಬರೀ ಯಾವಾಗೋ ಒಮ್ಮೆ ಪತ್ರ ಬರೆಯೋರಂತೆ, ಅದರಲ್ಲೂ ಇನ್ನೂ ಮಿಕ್ಕಿದ್ರಲ್ಲಿ ಇನ್ನೂ ಆಗಿನ ಕಾಲದಲ್ಲಿ ಪಾರಿವಾಳದಲ್ಲಿ ಕಳಿಸೋರಂತೆ. ಅವರೆಲ್ಲ ಇರಲಿಲ್ವಾ? ಅವ್ರ ಮನಸ್ಸಿಗೆ ಗೊತ್ತು ಅವ್ರು ಯಾವ ಟೈಮಿಗೆ ಬರ್ತಾರೆ, ಅವ್ರು ಹೇಗಿರ್ತಾರೆ ಏನು ಅಂತೇಳಿ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಸಬ್ಕಾನ್ಷಿಯಸ್ ಮೈಂಡ್ ಆಗಿರ್ಬೋದು, ಅಫರ್ಮೇಷನ್ಸ್ಗಳಾಗಿರ್ಬೋದು, ನಿಮ್ಮ ಮೆಡಿಟೇಷನಲ್ಲಿ ಆ ಥರದ್ದೊಂದು ಬಂದಿದ್ದಾರೆ ಅನ್ನುವ ರೀತಿಯಲ್ಲಿ ಮಾಡ್ಕೊಳ್ಳುವಂಥದ್ದು ಆ ಥರ ಮಾಡ್ಕೊಳ್ಳಿ. ಇದು ಯಾವುದೋ ಒಂದು ಬ್ಲಾಕ್ ಮಾಡಿಬಿಟ್ರು, ಡಿ ಪಿ ಚೇಂಜ್ ಮಾಡಿಬಿಟ್ರು, ಅವ್ರ ಲಾಸ್ಟ್ ಸೀನ್ ಹಂಗಿತ್ತು, ಅವ್ರ ಬ್ಲಾಗ್ ಇನ್ನೊಂದು ಮತ್ತು ಏನೆಲ್ಲ ಹೇಳ್ತೀರಾ, ಅದನ್ನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತೀರಾ? ಅಷ್ಟು ನೀವು ಅವ್ರ ಬಗ್ಗೆ ನೋಡಿ ತಲೆ ಕೆಡಿಸ್ಕೊಂಡು ಹುಚ್ಚರಾಗೋದಕ್ಕಿಂತ ಆ ವಾಟ್ಸಪ್ನೇ ಡಿಲೀಟ್ ಮಾಡಿಬಿಡಿ. ಅಲ್ಲ, ವಾಟ್ಸಪ್ ಡಿಲೀಟ್ ಮಾಡಿದ್ರೆ ನಾನು ಕೂಡ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕಾಗೋದಿಲ್ಲ ಹಾಗಂತಲ್ಲ. ಪದೇ ಆ ವ್ಯಕ್ತಿ ವಿಚಾರವಾಗಿ ನೆಗೆಟಿವ್ ಒಂದು ಸತಿ ಊಟ ಹಾಕ್ಬಿಟ್ಟಿದ್ರಿ, ಅದೇನೋ ಒಂದು ನಡೆದುಬಿಟ್ಟಿರತ್ತೆ, ಹಿಂದೆ ಏನೋ ಒಂದು ಘಟನೆಗಳು ನಡೆದುಬಿಟ್ಟಿರತ್ತೆ ನಿಮ್ಮ ಇಬ್ಬರ ನಡುವೆಯಲ್ಲಿ. ಸೊ ಅದನ್ನೇ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಡು ಒಂದು ಚಿಕ್ಕ ನೋ ಕಾಂಟ್ಯಾಕ್ಟ್, ಅವ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಎಷ್ಟೊತ್ತಿಗೆ ಊಟ ಮಾಡ್ತಾರೆ, ಅಥವಾ ಇದಾರೋ ಬೇರೆಯವ್ರ ಕಾಂಟ್ಯಾಕ್ಟಲ್ಲಿ ಇಲ್ವೋ. ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ, ಟ್ಯಾರೋ ರೀಡಿಂಗಲ್ಲಂತೂ ನಿಮಗೆ ಆ ಸಮಯಕ್ಕೆ ಆ ಎನರ್ಜೀಸ್ಗಳನ್ನು ನಾನಲ್ಲದೆ ಹೋದ್ರೂ ಬೇರೆ ಟ್ಯಾರೋ ರೀಡರ್ಸ್ಗಳು ಯಾರೇ ಆಗಿರಲಿ ಹಾಕ್ತಾನೇ ಇರ್ತಾರೆ. ಅಲ್ಲೂ ಕೂಡ ನೀವು ಹೀಲ್ ಆಗ್ಬೋದು. ಆ ಕಾರ್ಡ್ಸ್ಗಳೇ ನಿಮ್ಗೆ ಹೇಳ್ತಾ ಇರುತ್ತೆ, ನೋಡಿ ಆ ಟೈಮಲ್ಲಿ ಈ ಥರ ಬರ್ತಾ ಇದ್ದಾರೆ, ಈ ಥರ ಹೋಗ್ತಾ ಇದ್ದಾರೆ ಅಂತ. ಎಷ್ಟು ಜನ ಟ್ಯಾರೋ ರೀಡರ್ಸ್ಗಳನ್ನ ನನ್ನೊಬ್ಳದೇ ಅಂತಲ್ಲ, ಸುಮಾರಷ್ಟು ಜನ ನೋಡ್ತೀರಿ, ಅಲ್ಲೇ ನಿಮಗೆ ಮೆಸೇಜಸ್ಗಳು ಗೊತ್ತಾಗ್ತಾ ಇರುತ್ತೆ. ಟ್ಯಾರೋ ಕಾರ್ಡ್ಸ್ಗಳು ಅಷ್ಟು ನಿಜಾನ ಅಂತ ಹೇಳಿದ್ರೆ ಹೌದು, ಆಬ್ವಿಯಸ್ಲಿ ಟ್ಯಾರೋ ಕಾರ್ಡ್ಸ್ಗಳು 100% ನಿಜಾನೇ. ಆ ಕನ್ವೆ ಮಾಡುವ ರೀತಿನೂ ಕೂಡ ಅದೇ ರೀತಿ ಇರಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸಿಗೆ ಅಲ್ಲಿಂದನೇ ಒಂದು ಮೆಸೇಜ್ ಬರ್ತಾ ಇರುತ್ತೆ, ಆ ವ್ಯಕ್ತಿ ಹೇಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಎಲ್ಲನೂ ಕೂಡ ನಾವುಗಳು ಮಾಡಿ ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಒಂದಷ್ಟು ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಇಲ್ಲಿ 10 ಆಫ್ ವಾಂಡ್ಸ್ ನಾನು ನೋಡ್ತಾ ಇದ್ದೀನಿ, ಅದರಲ್ಲೂ ಬೇಸತ್ತು ಹೋಗಿರುವ ರೀತಿಯಲ್ಲೇ ಬರೋದು ಅವರು. ಏನೋ ನೀನು ಬಲವಂತಕ್ಕೆ ಏನೋ ನಾನು ಬಿಡಬಾರ್ದು ಅನ್ನುವ ರೀತಿಯಲ್ಲಿ ಬಂದಿದ್ದೀನಿ ಅನ್ನುವ ರೀತಿಯಲ್ಲಿ ಮತ್ತೆ ಬರ್ತಾರೆ ಅವರು, ಇಲ್ಲ ಅಂತಲ್ಲ. ಇಲ್ಲಿ ಹೈ ಪ್ರೆಸ್ಟಸ್ ಬಂದಿದೆ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ, ತಾಳ್ಮೆಯಿಂದ ಇರಿ. ಹೌದು, ಅವ್ರ ಬಗ್ಗೆ ನಿಮಗೆ ನೆಗೆಟಿವ್ ಗೊತ್ತಿದೆ, ಪಾಸಿಟಿವ್ ಗೊತ್ತಿದೆ. ಅದೆಲ್ಲನೂ ಕೂಡ ಬಾಯಿ ಮುಚ್ಕೊಂಡು 1 ತಿಂಗಳ ತನಕ ಸುಮ್ಮನೆ ಇರಿ, ಯಾವುದು ಕೂಡ ಕೆದ್ಕೋದಕ್ಕೆ ಹೋಗ್ಬೇಡಿ. ಅವ್ರ ಬಗ್ಗೆ ಬಹಳಷ್ಟು ದೊಡ್ಡ ರಹಸ್ಯ ಗೊತ್ತಾಯ್ತಾ, ಕೇಳೋಕ್ಕೆ ಹೋಗಬೇಡಿ. ಅವ್ರ ಬಗ್ಗೆ ಏನೆಲ್ಲ ಗೊತ್ತಿದೆಯಾ ನೀವೇ ಅಂದ್ಕೊಳ್ಳಿ, ಹೌದು ಆಗಿದ್ದು ನಿಜ, ಅವ್ರ ಲೈಫಲ್ಲಿ ಏನೋ ಒಂದು ಆಗಿದೆ, ಅವ್ರು ಏನೋ ಒಂದು ಮಾಡೋದಕ್ಕೆ ಅಂತ ಹೋಗಿದ್ರು, ಅದಕ್ಕೋಸ್ಕರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿತ್ತು, ಅಥವಾ ಈ ಹಿಂದೆ ಏನೇನೆಲ್ಲ ನಡೀತಾ ಇದೆ, ಹೌದು ಅವ್ರು ಮಾಡಿದಾರೆ, ಹೌದು. ಬಟ್ ಆದರೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಎಷ್ಟು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಇರ್ತೀರೋ, ಆ ವ್ಯಕ್ತಿಯ ಬಾಯಲ್ಲೇ ಬರೋದಕ್ಕೆ ಶುರು ಆಗತ್ತೆ. ಹೈ ಪ್ರೆಸ್ಟಸ್ಸೇ ಅದರ ಅದ್ಭುತನೇ ಅದು, ಆ ತಾಯಿಯ ಅದ್ಭುತನೇ ಅದು. ಇಲ್ಲಿ ಆ ಕಾರ್ಡ್ ನಿಮ್ಮಿಬ್ಬರು ಸಂಬಂಧದಲ್ಲಿ ಬಂದಿದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಯಾವ ಸತ್ಯಗಳನ್ನು ಮುಚ್ಚಿಡೋದಕ್ಕಾಗೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ತೊಳಲಾಟಗಳಿರುತ್ತೆ. ಇಲ್ಲ ನನಗೆ ಇನ್ನೂ ಹೇಳ್ತಾ ಇಲ್ವಲ್ಲ, ಇನ್ನೂ ಮಾಡ್ತಾ ಇಲ್ವಲ್ಲ,
ತಾಳ್ಮೆಯಿಂದ ಕಾದು ನೋಡಿ. ಈ ಕಾರ್ಡ್ ನಿಮ್ಮ ಇಬ್ಬರು ಲೈಫಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅವ್ರು ಏನೂ ಕೂಡ ಮುಚ್ಚಿಡೋದಕ್ಕಾಗೋದಿಲ್ಲ. ಅವ್ರು ನಿಮ್ಮ ವಿಚಾರವಾಗಿ ನಿಮ್ಮ ಹತ್ರ ಎಲ್ಲ ಸತ್ಯಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಅಗೇನ್ ನಾನು ಮತ್ತೆ ನಿಮ್ಮ ಏನೋ ಒಂದು ಇದಕ್ಕೆ ಕ್ಲಾರಿಟಿಗೋಸ್ಕರ ಒಂದು ಕಾರ್ಡ್ಗಳನ್ನ ತೆಗಿತಾ ಇದ್ದೀನಿ. ಇಲ್ಲಿ 7 ಆಫ್ ಕಪ್ಸ್ ಬಂದಿದೆ. ಅಗೇನ್ ನೋಡಿ, ಇಲ್ಲಿ ಕನ್ಫ್ಯೂಷನ್ ಮೈಂಡ್ ಇದೆ. ಒಂದಷ್ಟು ತಿಳಿಯಾಗಲಿ, ಸೈಲೆಂಟಾಗಿ ಇದ್ದುಬಿಡಿ. ನೀವಿಬ್ಬರು ಬಿಟ್ಕೊಡೋ ಅಂಥವ್ರು ಅಲ್ಲ, ಬಟ್ ಆದರೆ ನಿಮ್ಮ ಬಗ್ಗೆನೂ ಅವ್ರಿಗೆ ಗೊತ್ತಿದೆ, ಅವ್ರ ಬಗ್ಗೆನೂ ನಿಮ್ಗೆ ಗೊತ್ತಿದೆ. ಈಗ ಏನೇನೆಲ್ಲ ಆಗಿತ್ತು ಹೌದು, ಬಟ್ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ಒಂದಷ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾ ಮಾಡಬಾರ್ದ, ಕಾಂಟ್ಯಾಕ್ಟ್ ಅನ್ನೋದಕ್ಕಿಂತ ಆ ವ್ಯಕ್ತಿನೇ ಬರ್ತಾರೆ. ಬಟ್ ಆದರೆ ಈಗ ಮನಸ್ಸಲ್ಲಿ ಓಡ್ತಾ ಇರೋದೇನು, ನೀವು ಕಾಂಟ್ಯಾಕ್ಟ್ ಮಾಡಬೇಕಾ ಬೇಡವಾ, ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಚಿಕ್ಕವಳು ಆಗ್ತೀನೋ ಇಲ್ವೋ, ಈಗ ಎಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ನಿಮ್ಗೆ ಈಗೋ ಜಾಸ್ತಿ ಆಗಿಬಿಡುತ್ತೋ ಅಥವಾ ಇನ್ನೂ ಅಯ್ಯೋ ಅನ್ಸೋಣ, ಇದೆಲ್ಲನೂ ಕೂಡ ಆ ವ್ಯಕ್ತಿ ಮೈಂಡಲ್ಲಿದೆ. ಕೆಲವೊಂದು ಸಿಚುವೇಶನ್ಸ್ಗಳು ಕೂಡ ಅವ್ರಿಗೆ ಕನ್ಫ್ಯೂಷನ್ಗೆ ತೊಗೊಂಡು ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಹಾಗೆ ನಾನು ಇದರಲ್ಲೂ ಕೂಡ ತೋರಿಸ್ಬೇಕಾಗತ್ತೆ. ಇದು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ, ಯಾರೆಲ್ಲ ಸಂಬಂಧಗಳಲ್ಲಿ ತುಂಬ ಚೆನ್ನಾಗಿರೋ ಸಂಬಂಧ ಬಹಳಷ್ಟು ಅದ್ಗೆಡುತ್ತಾ ಇರುವಂಥದ್ದು, ಅಥವಾ ನಿಮ್ಮಿಬ್ಬರು ನಡುವೆ ಕಿರಿಕಿರಿ ಆಗ್ತಿರುವಂಥದ್ದು, ಅಥವಾ ನಿಮ್ಮಿಬ್ಬರು ಮಧ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ ನೀವಿಬ್ಬರು ದೂರ ಆಗಿರುವಂಥದ್ದು, ಬಹಳಷ್ಟು ವರ್ಷದಿಂದ ಸಂಬಂಧಗಳಿತ್ತು ಇದ್ದಕ್ಕಿದ್ದ ಹಾಗೆ ಕಟ್ಟಾಗಿದೆ ಅಂತ ಹೇಳಿದ್ರೆ, ರಿಲೇಷನ್ಶಿಪ್ನ ಬ್ರೇಕಪ್ ಆಗಿದ್ರೆ ಅಥವಾ ರಿಲೇಷನ್ಶಿಪ್ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಸಂಬಂಧಗಳು ರೀಕನೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಇದನ್ನು ಹಾಕ್ಕೊಂಡು ಅಫರ್ಮೇಷನ್ ಅಥವಾ ಆ ವ್ಯಕ್ತಿ ಹೆಸರನ್ನ ಹೇಳ್ಕೊಂಡಾಗ ಅವರಿಗೆ ನಿಮ್ಮ ಫೀಲಿಂಗ್ಸ್ಗಳು ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಆ ವ್ಯಕ್ತಿ ಅವರೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಯಸೋದಕ್ಕೆ ಶುರು ಆಗ್ತಾರೆ. ಸೊ ಇದು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ ನಾನು ಡಿಸ್ಪ್ಲೇಯಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ ಹಾಕಿರ್ತೀನಿ. ಅದು ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಕಾಲ್ ಮುಖಾಂತರ ಆಗಿರಬಹುದು, ನೀವು ಬೈ ಮಾಡ್ಕೊಳ್ಬೋದು. ನಿಮ್ಮ ಹೆಸರು ಆ ವ್ಯಕ್ತಿ ಹೆಸರುಗಳನ್ನು ಕೊಟ್ಟು ಹೀಲ್ ಮಾಡಿಸ್ಕೊಂಡು ಎನರ್ಜೈಸ್ ಮಾಡಿಸ್ಕೊಂಡು ಇದು ನಿಮ್ಮ ಅಡ್ರೆಸ್ಗಳಿಗೆ ತಲುಪಿಸ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಓವರಾಲ್ ಕಾರ್ಡ್ನ ನೋಡೋದ್ರಿಂದ ನಿಮ್ಮ ತಲೆಯಲ್ಲಿ ಒಂದಷ್ಟು ಹುಳಗಳು ಓಡ್ತಾ ಇದೆ. 7 ಆಫ್ ಪೆಂಟಿಕಲ್ಸ್ ಬಂದಿದೆ, ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರ ಮೈಂಡಲ್ಲೂ ಭಾಳಷ್ಟು ತಲೆನೋವಿದೆ, ಇಲ್ಲಿ ಕನ್ಫ್ಯೂಷನ್ ಸ್ಟೇಟಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಈ ಸಂಬಂಧ ಸದ್ಯಕ್ಕೆ ಬಿಟ್ಟು ಹೋಗೋವಂಥದ್ದಂತೂ ಅಲ್ವೇ ಅಲ್ಲ. ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬರುತ್ತೆ ಅನ್ನೋದಕ್ಕಿಂತ ಮೇಜರಾಗಿ ನಾನು ಇಲ್ಲಿ ವಾಂಟ್ಸ್ ನೋಡಿದ್ರಿಂದ ನಿಮ್ಮ ಹತ್ರ ಜಗಳ ಆಡೋದಕ್ಕೋ ಅಥವಾ ನಿಮ್ಮ ಹತ್ರ ಬೈಯೋದಕ್ಕೋ ಅಥವಾ ನಿಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಂತೂ ಬರಲ್ಲ ಈ ವ್ಯಕ್ತಿ. ಅವರು ಒಂದಷ್ಟು ನಿಮ್ಮನ್ನು ಭೇಟಿ ಆಗೇ ಆಗ್ತಾರೆ, ಅಲ್ಲೂ ಕೂಡ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಆದರೆ ಆ ಸಮಯದಲ್ಲಿ ನೀವು ತಾಳ್ಮೆಯಿಂದ ವೇಟ್ ಮಾಡಬೇಕಾಗತ್ತೆ. ಸೊ ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ರೀಡಿಂಗ್ ಆಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.